ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆಗೆ ಸಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಇವತ್ತು ಸಂಡೇ ಆಗಿರೋದ್ರಿಂದ ಎದ್ದಿದ್ದೆ ಲೇಟ್ ಆಯಿತು. ಸೊ ಸಂಡೇ ಮಾರ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ವಾಕ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆ ಹತ್ರಗಡೆ ಇರೋ ಒಂದು ಪಾರ್ಕಿಗೆ ಬಂದಿದ್ದೆ. ಸೊ ಪಾರ್ಕಲ್ಲಿ ಸ್ವಲ್ಪ ವಾಕ್ ಮಾಡಿ ನನ್ನ ಮಕ್ಕಳು ಕೂಡ ಸೈಕಲೆಲ್ಲ ಓಡಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಮನೆಗೆ ಹೋದಾಗ ನಮ್ಮ ಅತ್ತೆ ದೋಸೆಗೆ ಚಟ್ನಿ ಮತ್ತು ಪಲ್ಯ ಮಾಡಿದರು. ಸೊ ತಿನ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ಆಗ ಈ ಥರ POPಲಿ ಗೊಂಬೆಗಳನ್ನ ಎಲ್ಲ ಮಾರೋರು ಮನೆ ಹತ್ರ ಬಂದಿದ್ದರು. ಗೊಂಬೆಗಳು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ಚೆನ್ನಾಗಿತ್ತು ನೋಡಿ. ಇಲ್ಲಿ ತುಂಬ ಕಲರ್ಫುಲ್ ಆಗಿತ್ತು, ತುಂಬ ಆಪ್ಷನ್ಸ್ಗಳು ಕೂಡ ಇತ್ತು ನೋಡಿ. ಈ ರೀತಿಯ ಡಿಫ್ರೆಂಟ್ ಟೈಪ್ಸ್ ಆಫ್ ಏನಂತಾರೆ ಗೊಂಬೆಗಳು ತುಂಬಾ ಚೆನ್ನಾಗಿತ್ತು. ಸೊ ನಮಗೆ ಇಲ್ಲಿ ನೋಡ್ಬೋದು ನೀವು ಅಂಬೇಡ್ಕರ್ ಗೊಂಬೆ ಮತ್ತು ಎತ್ತಿನ ಗೊಂಬೆ, ಶಿವ ಗೊಂಬೆ, ಸೊ ರಾಧಾಕೃಷ್ಣ ಗೊಂಬೆ. ಸೊ ಈ ಥರ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ತುಂಬ ಕಲರ್ಫುಲ್ ಆಗಿರುವಂಥ ಒಂದು ಗೊಂಬೆಗಳಿತ್ತು. ಸೊ ನಾವು ಕೂಡ ತಗೊಳ್ಳೋಕ್ಕೆ ಪರ್ಚೇಸ್ ಮಾಡಲಿಕ್ಕೆ ಸ್ವಲ್ಪ ವ್ಯಾಪಾರ ಮಾಡ್ತಾಯಿದ್ವಿ. ಸೊ ಅದ್ರ ಜೊತೆಗೆ ನಮ್ಮ ಮನೆಯವರು ಕೂಡ ನಮ್ಮ ಜೊತೆಗೆ ಬಂದು ಅವರು ಕೂಡ ಸುಮಾರು ಸ್ಟ್ಯಾಚುಸ್ಗಳನ್ನೆಲ್ಲ ತಗೊಂಡ್ರು. ಸೊ ನಾವು ಇದರಲ್ಲಿ ಒಂದು ಕೃಷ್ಣ ಸ್ಟ್ಯಾಚ್ಯೂ ಜೊತೆಗೆ 2 ಎತ್ತಿನ ಸ್ಟ್ಯಾಚ್ಯೂನ ತೊಗೊಂಡ್ವಿ. ತುಂಬಾ ಚೆನ್ನಾಗಿದೆ ಆ ಸ್ಟ್ಯಾಚ್ಯೂ. ನಿಮಗೆ ನಾನು ತೋರಿಸ್ತೀನಿ ಅದು ಯಾವ ರೀತಿ ಇದೆ ಅಂತ ನೋಡಿ. ಇದೇ ಆ 2 ಎತ್ತಿನ ಸ್ಟ್ಯಾಚ್ಯೂಗಳನ್ನ ನಾವು ತೊಗೊಂಡಿದ್ದು. ತುಂಬಾ ಬ್ಯೂಟಿಫುಲ್ಲಾಗಿ ತುಂಬ ಕಲರ್ಫುಲ್ಲಾಗಿದೆ. ಸೊ ಅವರು ಕೂಡ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದಾಗೆ ನಾವು ಹೇಳಿದ್ದಕ್ಕೆ ರೇಟಿಗೆಲ್ಲ ಒಪ್ಕೊಂಡು ತುಂಬ ಚೆನ್ನಾಗಿ ಕೊಟ್ಟೋದ್ರು. ಸೊ ತುಂಬಾ ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಇತ್ತು. ನಾವು ತುಂಬ ಹತ್ತತ್ರ 1 ವರ್ಷ ಕೂಡ ಆಗೋಗ್ಬಿಟ್ಟಿತ್ತು ನಾವು ನೋಡಿ ಥರ ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಸೊ ಇದೊಂದು ಕೃಷ್ಣ ಹಾಗೆ 2 ಎತ್ತುಗಳನ್ನ ತೊಗೊಂಡ್ವಿ. ಅಷ್ಟೊತ್ತಿಗಾಗಲೇ ಹೊಟ್ಟೆ ಹಸಿವಾಗಿತ್ತು. ಸೊ ನಮ್ಮ ಊರಿಂದ ಬ್ಯಾಂಗ್ಳೂರಿಂದ ನಮ್ಮ ನಾದಿನಿ ಮತ್ತು ಅವ್ರ ಹಸ್ಬೆಂಡ್ ಬಂದಿದ್ದರು. ಸೊ ಅವರಿಗೋಸ್ಕರ ಅವರೇ ಅವ್ರ ಹಸ್ಬೆಂಡೇ ಪ್ರಿಪೇರ್ ಮಾಡಿದರು ಕಬಾಬ್, ಬಿರಿಯಾನಿ ಹಾಗೆ ಸಾಂಬಾರನ್ನು. ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ನೋಡಿ ಅವ್ರ ಕಬಾಬ್ನ ಸಿಂಪಲ್ಲಾಗಿ ನಾವು ಹೇಗೆ ಮಾಡ್ತೀವಿ ಅಂತಂದರೆ ಜಸ್ಟ್ ಒಂದು ಆಚಿ ಪೌಡರ್, ಕಬಾಬ್ ಪೌಡರ್, ಸ್ವಲ್ಪ ಸಾಲ್ಟ್, ಕಾರ್ನ್ಫ್ಲವರ್, ಸ್ವಲ್ಪ ಯೆಲ್ಲೋ ಪೌಡರ್ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್. ಸೊ ಇವನ್ನೆಲ್ಲ ಹಾಕಿ ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನಿಂಬೆಹಣ್ಣು ರಸ ಇದ್ದರೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಸೊ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಚಿಕನೆಲ್ಲ ಅದಕ್ಕೆಲ್ಲ ವಾಶ್ ಮಾಡಿ ಚಿಕನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಕಲಸಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಕಲಿಸ್ಬಿಟ್ಟು ನಾವು ಸ್ವಲ್ಪ ಮ್ಯಾರಿನೇಟ್ ಆಗಿಬಿಟ್ಟು ಸೊ ನಮ್ಮ ಅತ್ತೆ ಅದನ್ನು ಕಬಾಬ್ನ ಮಾಡ್ತಾಯಿದ್ದಾರೆ. ಜೊತೆಗೆ ಈ ಕಡೆ ಸೈಡ್ ಬಿರಿಯಾನಿ ಕೂಡ ಇಟ್ಟಿದ್ದಾರೆ. ಸೊ 2 ಕೂಡ ಬೇಯ್ತಾ ಇತ್ತು. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಮಾಡಿದರು. ಸೊ ನೋಡಿ ಅದು ಹೇಗಿದೆ ಅಂತ. ತುಂಬಾ ಚೆನ್ನಾಗಿತ್ತು ಸಂಡೇ ಊಟ. ಜೊತೆಗೆ ಅವ್ರಿಗೆ ಟೈಮ್ ಕೇಳೋ ಆಗಿತ್ತು, ಮಾತಾಡಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಅವ್ರಿಗೆ 4 ಗಂಟೆಗೆ ಟ್ರೈನ್ ಇತ್ತು ಬೆಂಗಳೂರಿಗೆ. ಸೊ ರಿಟರ್ನ್ ಹೋಗಬೇಕಾದ್ರೆ ಮಕ್ಕಳೆಲ್ಲ ತುಂಬಾ ಅಳ್ತಾಯಿದ್ರು, ತುಂಬ ಬೇಜಾರಾಗಿದ್ದರು. ಸೊ ತುಂಬಾ ಚೆನ್ನಾಗಿತ್ತು ನಮ್ಮ ದಿನ ಈ ಥರ. ಸೊ